ಮತ್ತೆ ಈಗ ಶಾಸಕರಾಗಿರುವಂಥ ಅರಬೈಲ್ ಶಿವರಾಮ್ ಹೆಬ್ಬಾರ್ ಅವರಿದ್ದಾರೆ. ಸೊ ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ತಮಗೆ ನೋಟಿಸನ್ನು ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಇದು ಚರ್ಚೆಯಾಗೇ ಉಳಿದಿದೆ. ನನಗೆ ಇವತ್ತು ತನಕ ಯಾವುದೇ ನೋಟಿಸ್ಗಳು ಬಂದಿಲ್ಲ. ನೋಟಿಸ್ ಬಂದಾಗ ಅದಕ್ಕೆ ಸರಿಯ ಅಂತ ಉತ್ತರ ಕೊಡ್ತೀವಿ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ನಿಮ್ಮ ಮೇಲೆ ದಾಖಲೆ ಕೊಡಬೇಕಲ್ವಾ? ಏನು ಮಾಡಿದ್ದಾರೆ? ದಾಖಲೆ ಕೊಡಬೇಕಲ್ವಾ? ನಾನೇನು ದೊಡ್ಡವ್ರಿಗೆ ಟೀಕೆ ಮಾಡಿದ್ದೇನಾ? 2,000 ಕೋಟಿ 1,000 ಕೋಟಿ ತೊಗೊಂಡು ಮಂತ್ರಿ ಮಾಡಿದೆ ಅಂತ ನಾನು ಹೇಳಿದ್ದೇನಾ? ಅಪ್ಪ ಮಗ ಕುಟುಂಬದ ರಾಜಕಾರಣ ನಾನು ಮಾತಾಡಿದ್ದೇನಾ? ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ? ದೊಡ್ಡವ್ರಿಗೆ ಒಂದು ಶಿಕ್ಷೆ, ಬಡವ್ರಿಗೆ ಒಂದು ಶಿಕ್ಷೆನಾ? ಕೊಟ್ಟು ಎಲ್ಲರಿಗೂ ಒಂದೇ ನೀತಿ ಇರಬೇಕು. ಪಕ್ಷಕ್ಕೆ ಮಾರಕವಾಗತಕ್ಕಂಥ ಸ್ಟೇಟ್ಮೆಂಟ್ ಇದ್ದರೆ ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಅವ್ರು ಮಾಡಿದ್ರೆ ಏನೋ ಅನ್ಸಲ್ಲ. ನಾವು ಯಾವುದೋ ಮಂತ್ರಿ ಕಡೆ ಮಾತಾಡಿದ್ರೆ ನಿಮ್ಗೆ ಅನ್ಸತ್ತೆ. ನಿಮ್ಮ ಮಾನಸಿಕತೆ ಏನೋ ಆಗೋದು. ಯಾರು ಸರ್ ಅವರು ಪದೇ ಪದೇ ಯಾರೇ ಇರಲಿ, ನಾನು ಯಾವುದೇ ಹೆಚ್ಚು ವ್ಯಕ್ತಿ ಹತ್ರನೇ ಹೇಳೋಬೋದಿಲ್ಲ. ಅದು ನಿಮಗೂ ಗೊತ್ತಿದೆ, ಸಮಾಜಕ್ಕೂ ಗೊತ್ತಿದೆ, ಇಡೀ ರಾಜ್ಯಕ್ಕೂ ಗೊತ್ತಿದೆ. ಯಾವ ನೋಟಿಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವ್ರಿಗೂ ಗೊತ್ತಿದೆ. ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಡ್ತಾರೆ ಅನ್ನುವಂತಹ ಕಾರಣಕ್ಕೆ ಕಾಂಗ್ರೆಸ್ಗೆ ಹೋಗ್ತೀವಿ. ನಾಳೆ ಮತ್ತು ಹೋಗ್ತೀವಿ. ನನ್ನ ಕ್ಷೇತ್ರ ಕೆಲಸ ಆಗಬೇಕಾಗಿದೆ. ನನ್ನ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ 4ನೇ ಬಾರಿ. ನಾ ಜನರ ನಡುವೆ ಇರಬೇಕಾದವನು. ನನ್ನ ಅಭಿವೃದ್ಧಿ ಆಗಿಲ್ಲ ಅಂದರೆ ಕೇಳ್ತಾವೆ ನನಗೆ. ನನ್ನ ಕ್ಷೇತ್ರ ಅಭಿವೃದ್ಧಿ ನನ್ನ ಮೊದಲನೇ ಆದ್ಯತೆ ಕಾರಣಕ್ಕೆ ಹೋಗ್ತೀನಿ. ಪಕ್ಷದ ಜೊತೆ ಪಕ್ಷದಲ್ಲಿ ಗೆದ್ದಿದ್ದಾರೆ, ಆದರೆ ಕಾಂಗ್ರೆಸ್ಗೆ ಹೋಗುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶ ಅವ್ರದ್ದು. ನಾನು ಏನು ಹೇಳ್ತಾ ಇದ್ದೇನೆ ನಿಮಗೆ? ನಾನು ಮಂತ್ರಿ ಮನೆ ಹೋದ ಮಾತ್ರಕ್ಕೆ ಆಕ್ಷೇಪ ಆದರೆ ಪಂಕ್ತಿವಾಗಿ ಈ ಪಕ್ಷವನ್ನು ಟೀಕೆ ಮಾಡಿದಂಥ ಯಾವ ಆಕ್ಷೇಪ ಇಲ್ವಾ? ಅವೆಲ್ಲ ಶುಭದ ಏನು ತಪ್ಪು ಮಾಡಲೇ ಇಲ್ವಾ? ನಾನು ಸೋಮಶೇಖರೇ ಮಾಡಿದ್ದ ತಪ್ಪು. ಮಾನಸಿಕವಾಗಿ ಹೆಬ್ಬಾರ್ ಅವರು ಯಾವ ಪಕ್ಷದ ಶಾಸಕರಾಗಿದ್ದಾರೆ? ಯಾವ ಪಕ್ಷ ಗೆದ್ದಿದ್ದೇನೆ ಅದೇ ಪಕ್ಷದಲ್ಲಿದ್ದೇನೆ. ಸೋಮಶೇಖರ್ ಅವರು ಕೂಡ ಹೇಳ್ತಾ ಇದ್ರು ಕಾಂಗ್ರೆಸ್ ಕಡೆ ನನ್ನ ಮನಸ್ಸಿದೆ ಅಂತ ಹೇಳಿ. ಅದು ಅವ್ರು ಹೇಳಿಕೆ ಆಗ್ಬೋದು. ನಾನು ಇವತ್ತು ಯಾವ ಕ್ಷೇತ್ರ ಗೆದ್ದಿದ್ದೇನೆ ಅಲ್ಲಿದ್ದೇನೆ. ಶೀಘ್ರದಲ್ಲೇ ಹೆಬ್ಬಾರ್ ಅವರು ಕಾಂಗ್ರೆಸ್ ಕಡೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳಿದೆ ಸರ್. ಅದಕ್ಕೆ ಕಾದು ನೋಡಿ. ಇದಿಷ್ಟು ಅರಬೈಲು ಶಿವರಾಮ್ ಹೆಬ್ಬಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.